ಸಿನಿಮಾ ಹೇಗಿತ್ತು? ನಿಮ್ಮ ಹೆಸರೇನು? ದರ್ಶನ್ ಅವರೇ, ಯಶ್ ಅವರ ಅಭಿಮಾನಿನ? ಎಷ್ಟು ವರ್ಷದಿಂದ? ನಾನು ಚಿಕ್ಕ ವಯಸ್ಸಿದ್ದಾಗಲಿಂದ ಸ್ಕೂಲ್ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾಗಿದ್ರೆ ಏನ್ ವಯಸ್ಸು ನಿಮ್ಗೆ? ಮೇ ಬಿ ನಾನು 4th ಅಲ್ಲಿ ಇದ್ದೆ ಅನ್ಸುತ್ತೆ. 4th ಸ್ಟ್ಯಾಂಡರ್ಡ್ ಇಂದ. ಓಕೆ, ಹೇಳಿ ಟಾಕ್ಸಿಕ್ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ರಿ? ರೀಚ್ ಆಯ್ತಾ ಎಕ್ಸ್ಪೆಕ್ಟೇಷನ್? ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರಲಿಲ್ಲ. ನಮ್ಮ ಬಾಸ್ ಬಗ್ಗೆ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿದ್ದು. ಒಳ್ಳೆ ಸ್ಟೋರಿ ಸೆಲೆಕ್ಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅದೊಂದು ನಂಬಿಕೆ ಇತ್ತು. ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡು ಹೋಗಿರಲಿಲ್ಲ. ಓಕೆ, ಬಟ್ ಆ ನಂಬಿಕೆ ಮೀರಿಸಿ ಮಾಡಿದ್ದಾರೆ, ಅದು ಖುಷಿ ಇದೆ. ಓಕೆ, ಹೈ ಬಜೆಟ್, ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಹೈ ಬಜೆಟ್ ಸಿನಿಮಾ. ಸೊ ವಿಶ್ವದಾದ್ಯಂತ ಈಗ ರಿಲೀಸ್ ಆಗಿರೋದು. ಸೊ ಇನ್ನೂ ಅಂದ್ರೆ ಇನ್ನೂ ಹೆಸರುವಾಸಿ ಆಗುವಂತ ಸಿನಿಮಾನ ಅಂತ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾನು ಹೇಳ್ತೀನಲ್ಲ, ಇವಾಗ ಒಳಗಡೆ ನೋಡ್ಕೊಂಡು ಬಂದಿದ್ದೀನಿ. ನಾನು ಹೈಪಲ್ಲಿ ಹೇಳ್ತಾ ಇಲ್ಲ. ಹಾಲಿವುಡ್ ಇದೆ, ಬೇರೆ ಬೇರೆ ಇಂಡಸ್ಟ್ರಿಗಳಿದೆ. ಆ ಇಂಡಸ್ಟ್ರಿ ಬಿಟ್ಟು ಬೇರೆ ಯಾವ್ದಾನ ಇಂಡಸ್ಟ್ರಿ ಇದ್ರೆ ಕರ್ಕೊಂಡು ಬನ್ನಿ, ಆ ಲೆವೆಲ್ಗೆ ಹೋಗುತ್ತೆ. ಆ ಲೆವೆಲ್ಗಿದೆ. ಓಕೆ, ಸಿನಿಮಾ ಎಡಿಟಿಂಗು, ಗ್ರಾಫಿಕ್ಸು ಮತ್ತೆ ಅದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ಹೆಂಗಿತ್ತು? ಟೀಸರ್ ಟ್ರೈಲರಲ್ಲೇ ನೋಡ್ಬಿಟ್ರಿ ಎಡಿಟ್ ಹೆಂಗಿತ್ತು ಅಂತ. ಸೌಂಡ್ಗೆ ಪ್ರಾಪರ್ ಆಗಿ ಕಟ್ಕೊಳ್ಳಿ ಬಿಟ್ಟಿದ್ರು ಅಂತ. ಇನ್ನು ಫಿಲಮ್ ಅಲ್ಲಿ ಕೇಳ್ಬೇಕಾ? ಓಕೆ, ನಿಮಗೆ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು? ಪ್ರತಿಯೊಂದು ಇಷ್ಟ ಆಯ್ತು. ಎಲ್ಲರೂ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ. ಎಲ್ಲರೂ ಲಿಮಿಕ್ಸ್ ನ ಪುಷ್ ಮಾಡಿ ಮುಂದೆ ಹೋಗಿದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಡೈರೆಕ್ಷನ್ ಹೆಂಗಿದೆ? ಡೈರೆಕ್ಷನ್ ಅನ್ನೋದಲ್ವಾ, ಗೀತು ಮೋಹನ್ ದಾಸ್ ಏನ್ ಮಾಡಿ ಆ ಫಿಲಮ್ ಮಾಡಿದ್ದಾರೆ ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಂತೂ ಎಲ್ಲರಿಗೂ ನಾನು ಹೇಳಕ್ ಒಂದೇ ಇಷ್ಟಪಡ್ತೀನಿ, ಕರ್ನಾಟಕ ಆಗಲಿ ಬೇರೆ ಪಾರ್ಟ್ಸ್ ಆಫ್ ಇಂಡಿಯಾ ಆಗಲಿ, ಸುಮ್ಮನೆ ಗಾಂಜ ಹೊಡೆದು ಯಾಕೆ ಹಾಳು ಮಾಡ್ಕೊತೀರಾ, ಬಂದ್ಬಿಟ್ಟು ಟಾಕ್ಸಿಕ್ ನೋಡ್ಬಿಟ್ಟು ವಿಷಯ ಏರ್ಸ್ಕೊಳ್ರಿ. ಆ ಗಾಂಜೆಲ್ಲ ಒಂದು ದಿವಸ ಇರುತ್ತೆ, ಇದು ಒಂದು 10 ತಿಂಗಳ ಇರುತ್ತೆ ನಶೆ, ಬಂದು ಏರ್ಸ್ಕೊಡಿ ನಶೆ. ಫಸ್ಟ್ ಟೈಮು ಯಶ್ ಅವರು 3 ಕ್ಯಾರೆಕ್ಟರ್ ಅಲ್ಲಿ ಇದನ್ನ ಮಾಡಿರೋದು. ಸೊ ಹೇಗಿತ್ತು ಅದು ನೋಡ್ಲಿಕ್ಕೆ? ಹೆಂಗಿತ್ತು? ಚೆನ್ನಾಗಿತ್ತು, ತುಂಬಾ ಡಿಫ್ರೆಂಟ್ ಆಗಿತ್ತು. ಲೈಕ್ ತುಂಬಾ ಡೆಪ್ತ್ ಇದೆ, ಸ್ಟೋರಿ ಅಂತೂ ತುಂಬಾ ಡೆಪ್ತ್ ಇದೆ, ತುಂಬಾ ಅಂದ್ರೆ ತುಂಬಾ ಡೆಪ್ತ್ ಇದೆ. ಲೈಕ್ ಇವಾಗ ಒಂದು ಫಿಲಮ್ ಅಂದ್ರೆ ಒಂದೇ ಲೇಯರ್ ಅಲ್ಲಿ ನೋಡುತ್ತೆ, ಬಟ್ ಮಲ್ಟಿಪಲ್ ಲೇಯರ್ಸ್, ಒಂದು 5-6 ಲೇಯರ್, ಒಂದಕ್ಕೆ ಮೇಲೆ ಲೇಯರ್ ಕಂಬೈನ್ ಮಾಡಿರೋ ಸಿನಿಮಾ ಆ ತರ. ಓಕೆ, ಈಗ 5 ಜನ ಹೀರೋಯಿನ್ ಗಳನ್ನ ಹಾಕೊಂಡು ಮಾಡಿದಾರಲ್ಲ, ಹೀರೋಯಿನ್ ಗಳ ಆಕ್ಟಿಂಗ್ ಹೆಂಗಿತ್ತು ಸ್ಕ್ರೀನ್ ಅಲ್ಲಿ? ಕಾಂಬಿನೇಷನ್ ಹೆಂಗಿತ್ತು? ವರ್ಕ್ ಆಯ್ತಾ? ನಾನು ಬೆಳಿಗ್ಗೆ ಹೋಗಿದ್ದು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ ಆಗಿ. ಇವಾಗ ಆಚೆ ಬರ್ತಾ ಇರೋದು ಕಿಯಾರಾ ಅಡ್ವಾನಿ ಫ್ಯಾನ್, ತಾರಾ ಸುತಾರಿಯಾ ಫ್ಯಾನ್, ನಯನತಾರಾ ಫ್ಯಾನ್, ರುಕ್ಮಿಣಿ ವಸಂತ್ ಫ್ಯಾನು, ಮತ್ತೆ ಇನ್ಯಾರು ಉಳ್ಕೊಂಡಿದ್ದಾರೆ? ಅಲ್ಲ, ಈಗ ನಮ್ಮ ಕನ್ನಡದ ಹುಡುಗಿ ರುಕ್ಮಿಣಿ ಅವರ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಿ? ಹೆಂಗಿತ್ತು? ಅಂತ ಇಲ್ವಾ, ಪ್ರತಿಯೊಬ್ರು ಅವ್ರ ಲಿಮಿಟ್ ನ ಪುಷ್ ಮಾಡಿದ್ದಾರೆ. ಇದೇ ಅವ್ರ ಪೀಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇನ್ನು ಮುಂದಕ್ಕೆ ಇದೇ ಎಕ್ಸ್ಪೀರಿಯನ್ಸ್ ತಗೊಂಡು ಇನ್ನೂ ಒಳ್ಳೆ ಫಿಲಮ್ ಮಾಡಲಿ ಅಂತ ಹಾರೈಸ್ತೀನಿ. ಎಕ್ಸ್ಪೆಕ್ಟೇಷನ್ ಇತ್ತಾ ಇಂದ ಕನ್ನಡದ ಒಂದು ಸಿನಿಮಾ ಇದು ಎಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗುತ್ತೆ? ನನ್ನದೆಲ್ಲ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ, ನಂಬಿಕೆ ಅಂತ ಇತ್ತು ನಮ್ಮ ಬಾಸ್ ಮೇಲೆ ಒಳ್ಳೆ ಸಿನಿಮಾ ಕೊಡ್ತಾರಂತ. ಬಟ್ ನಮ್ಮ ಬಾಸ್ ಮೇಲೆ ಇದ್ದಿದ್ದು ನಂಬಿಕೆ ಇವಾಗ ಗೀತು ಮೋಹನ್ ದಾಸ್ ಮೇಲೆ ಹೋಗ್ಬಿಟ್ಟಿದೆ. ಎಂಥ ಫಿಲಮ್ ತೆಗ್ದಿದ್ದಾರೆ, ಎಂಥ ಡೈರೆಕ್ಟರ್, ಆಕ್ಟ್ಸ್ ಆಫ್ ದ ಲೇಡಿ ಜಾನ್ ಏನು ಕನ್ಸ್ಯೂಮ್ ಮಾಡಿ ಫಿಲಮ್ ಬರ್ದಿದ್ದಾರೆ, ಮಾಡಿದ್ದಾರೆ ಡೈರೆಕ್ಷನ್ ಅಂತ. ಯಶ್ ಅವರ ಅಭಿಮಾನಿಯಾಗಿ ನೋಡಿ, ಅವತ್ತು 300 ರೂಪಾಯಿ ಸಂಬಳ ತಗೋತಾ ಇದ್ರು ಯಶ್ ಅವರು. ಇವತ್ತು 500 ಕೋಟಿ ರೂಪಾಯಿ ಬಂಡವಾಳ ಹಾಕಿರೋ ಸಿನಿಮಾದಲ್ಲಿ ಅವರು ವಿಜೃಂಭಿಸ್ತಾ ಇದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ನಾನು ಟಾಕ್ಸಿಕ್ ಟ್ರೈಲರ್ ಲಾಂಚ್ ಇವೆಂಟ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ ಇದ್ದಾಗ. ಅವ್ರು ಎಂಟ್ರಿ ಕೊಟ್ಟಿದ್ದು ಆರ ನೋಡ್ಬಿಟ್ಟು ಅಲ್ಲೇ ನಾನು ಶಾಕ್ ಆಗ್ಬಿಟ್ಟೆ. ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆದಿಯಾರಂತ. ಆ ಮಟ್ಟಕ್ಕೆ ಎವ್ರಿ ಇಂಡಸ್ಟ್ರಿ ಸೆಂಟರ್ಸ್ ಅರೌಂಡ್ ಹಿಮ್. ದಟ್ ಈಸ್ ವಾಟ್ ದ ಲೆವೆಲ್ ಹಿ ಹ್ಯಾಸ್ ಅಚೀವ್ಡ್. ಚಿತ್ರಮಂದಿರದಲ್ಲಿ ಯಶ್ ಅವರನ್ನ ಮಿಸ್ ಮಾಡ್ಕೊಂತಿದ್ದೀರಿ? ಇಲ್ಲ, ನಾನೇನು ಮಿಸ್ ಮಾಡ್ಕೊಳಲ್ಲ. ನನಗೆ ಖುಷಿ ಇದೆ ಅವ್ರು ಬರೋದು, ಲೈಕ್ ಫ್ಯಾನ್ ಸಿಗ್ನೇಚರ್ ಆಗಿ ಆಡೋದು, ಅದೇ ಘಟನೆಗಳಾಗೋದು, ಅದಾಗೋದ್ಕಿನ್ನ ಬಾಸ್ ಅಲ್ಲಿ ಖುಷಿಯಾಗಿದ್ದಾರೆ, ನಾವು ಇಲ್ಲಿ ಸಂಭರಿಸ್ತಾ ಇದೀವಿ, ಖುಷಿಯಾಗಿದೆ. ಓಕೆ, ಥ್ಯಾಂಕ್ ಯು. ಎಸ್, ಒಂದ್ ಮಾತು ಹೇಳ್ತೀನಿ, ಕ್ಲೈಮ್ಯಾಕ್ಸ್ ಅಂತೂ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಏನಪ್ಪ ನಡೀತಿದೆ ಅವ್ರ ಇವ್ರ ಮುಖಗಳು ನೋಡ್ಕೊಂಡು ಕೇಳಬೇಕು. ಆ ತರ ಇದೆ ಕ್ಲೈಮ್ಯಾಕ್ಸ್. ಎಲ್ಲರೂ ಬಂದು ನೋಡಿ ಶಾಕ್ ಆಗಿ ಬರ್ತೀರಾ ಆಚೆಗಡೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ರಾ? ಫಸ್ಟ್ ಶೋ ನೋಡ್ಬೇಕಂತ, ಬಟ್ ಫ್ಯಾನ್ ಶೋನೇ ನೋಡ್ಬಿಟ್ಟಕ್ಕ ನಾನು. ನೋಡಿದ್ರಾ? ಇವಾಗಲೂ ನೋಡ್ತೀನಿ, ನೆಕ್ಸ್ಟ್ ಶೋನು ನೋಡ್ತೀನಿ, ನೈಟು ನೋಡ್ತೀನಿ. ಫಸ್ಟ್ ಹಾಫ್ ಎಂಟರ್ಟೈನಿಂಗ್ ಇತ್ತು, ಸೆಕೆಂಡ್ ಹಾಫ್ ಕಣ್ಣೇ ಎತ್ತಕ್ಕಾಗಿಲ್ಲ. ಅದು ಅಪ್ಪ ಮಗ ಕ್ಯಾರೆಕ್ಟರ್ ಬಂದ್ಮೇಲೆ ಇನ್ನೂ ಫಿದಾಗಿ ಹೋಗ್ತೀವಿ. 4 ವರ್ಷ ವೇಟ್ ಮಾಡಿದ್ದೀನಿ ಅಕ್ಕ. ಈ ಸಿಂಗಲ್ ನೈಟ್ ನಾನು ತಡೆಯೋಕ್ಕಾಗಲಿಲ್ಲ, ಇಲ್ಲೇ ಇದ್ಬಿಟ್ಟೆ ನಾನು. ಡೈರೆಕ್ಟ್ ಶೋ ನೋಡೋಕ್ಕೆ ಇಲ್ಲೇ ಬಂದ್ಬಿಟ್ಟೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರೋದು? ನಾನು ನೈಟೆಲ್ಲ ಇಲ್ಲೇ ಇರೋದು. ಹೌದು, ಅಪ್ಪಟ ಅಭಿಮಾನಿ ಅಕ್ಕ ನಾನು. ಓಕೆ, ಸಿನಿಮಾದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ? ಅಂದ್ರೆ ಎಮೋಷನಲ್, ಕಾಮಿಡಿ ಎಲ್ಲಾನು ಐತೆ. ಎಲ್ಲಾನು ಆಲ್ ಮಿಕ್ಸ್ ಐತೆ. ಸೆಂಟಿಮೆಂಟ್, ಲವರ್, ಹಸ್ಬೆಂಡ್, ಅಪ್ಪ ಮಗ ಎಲ್ಲಾನು ಐತೆ. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಕುತ್ಕೊಂಡು ನೋಡ್ಬೋದು. ಎಲ್ಲಾನು ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡ್ಬೋದು ಅಕ್ಕ. ಯಾರ್ಯಾರು ಈ ದೃಶ್ಯಗಳೆಲ್ಲ ರಿಮೂವ್ ಮಾಡಿ ಇದೆಲ್ಲ ಸರಿ ಇಲ್ಲ ಅಂತ ಮಾತಾಡ್ರು, ಇವತ್ತು ಮೂವಿ ಬಂದು ನೋಡ್ಬಿಟ್ಟು ಹೇಳಕ್ ಹೇಳಿ ಮೂವಿ ಚೆನ್ನಾಗಿತ್ತಾ ಇಲ್ವಾ ಅಂತ. ಈಗ ಯಶ್ ಅವರು ಒಂದು ಸೀನ್ ಅಲ್ಲಿ ಬಟ್ಟೆ ಇಲ್ದೆ
ಇಟ್ಕೊಂತಾರಲ್ಲ ಅದಕ್ಕೆ ವಿವಾದ ಆಯ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಹೆಂಗಿತ್ತು, ಅದು ಏನಕ್ಕೆ ಇದು ಹಾಲಿವುಡ್ ಲೆವೆಲ್ ಅಲ್ಲಿ ತಗೊಂಡೋಗೋದು. ಆ ಮೈಂಡ್ ಸೆಟ್ ಇಲ್ಲಿ ನೋಡಿದ್ರೆ ಅವ್ರಿಗೆ ಮೆಚುರಿಟಿ ಇರುತ್ತೆ. ಬಾಸ್ ಹೇಳಿದ್ದಾರೆ ಚಿಕ್ಕ ಮಕ್ಳು ಮೈಂಡ್ ಸೆಟ್ ಇರೋರು ಈ ಮೂವಿ ನೋಡಕ್ಕೆ ಬರಬೇಡಿ ಅಂತ. ಓಕೆ ಓಕೆ ಓಕೆ. ಮೆಚುರಿಟಿ ಇರೋರು ಮಾತ್ರ ಬಂದು ನೋಡಿ. ಎಷ್ಟು ವರ್ಷದಿಂದ ಅಭಿಮಾನಿ ನೀವು? ನಾವು ಮೊಗ್ಗಿನ ಮನಸ್ಸು ಇಂದಾನೆ. ಓಕೆ, ಏನೋ ಪೋಸ್ಟರ್ ತಗೊಂಡಿದ್ರೆ ಏನಿದು ತೋರಿಸಿ ನಮ್ಮ ಕಡೆಯಿಂದ. ಓಕೆ, ಎಷ್ಟು ಅವ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ. ಈ ಸತಿ ಯುದ್ಧನೇ ಬೇರೆ, ಲೇಟೆಸ್ಟ್ ಆಗೇ ಕೊಡ್ತೀನಿ ಅಕ್ಕ. ನೈಸ್. ಏನ್ ಹೆಸರು? ಶ್ರೀ ಪ್ರೀತಿ ಶಾಖಾ, ಬೆಂಗಳೂರು ಅವರೇ. ಓಕೆ ಓಕೆ, ಥ್ಯಾಂಕ್ ಯು. ಏನ್ ಹೆಸರು? ಇಮ್ರಾನ್. ಹೇಗಿದ್ದೀರಾ? ಸೂಪರ್ ಆಗಿದೆ. ಸಿನಿಮಾ ನೋಡೋದ್ಮೇಲೆ ಇನ್ನೂ ಹೇಗಿದ್ದೀರಾ? ಸಿನಿಮಾ ನೋಡಿಲ್ಲ. ಹಿರಿಯೂರು, ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕು ಪಿಟ್ಲಾಲಿ ಹಳ್ಳಿಯಿಂದ ಬಂದಿರೋದು. ಅಲ್ಲಿ 5:30 ಶೋ ಓಪನ್ ಮಾಡಿಸಿ ಹಿರಿಯೂರಲ್ಲಿ ಅಲ್ಲಿಂದ 6 ಗಂಟೆ ಬಸ್ ಹತ್ತಿ ಇಲ್ಲಿ ಬಂದಿರೋದು. ಓರಿಯರ್ ಮಾಲ್ ಟಿಕೆಟ್ ಬುಕ್ ಮಾಡಿದೀವಿ. ಇಲ್ಲಿ ಸೆಲೆಬ್ರೇಷನ್ ಜಾತ್ರೆ ನೋಡಕ್ ಬಂದಿದ್ದು. ರಾತ್ರೆಲ್ಲ ನಿದ್ದೆ ಮಾಡಿದಿರೋ ಇಲ್ವೋ? ಇಲ್ಲ, ಮಾಡಿಲ್ಲ. 21ನೇ ತಾರೀಕು ಟಿಕೆಟ್ ಬುಕ್ ಆಯ್ತಲ್ಲ, ಅವತ್ತಿಂದ ಇಲ್ಲ. ಬರೀ ಆ ಕಟೌಟು, ಆ ಇದು, ಆ ಬ್ಯಾನರ್. ಅಭಿಮಾನಿಗಳಾಗಿ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಪೂರ್ವದಲ್ಲಿ ಏನೇನ್ ಶ್ರಮ ಪಟ್ರಿ ಅದನ್ನ ಹೇಳಿ. ಫುಲ್ ಕಾತುರ, ಎಕ್ಸೈಟ್ಮೆಂಟ್ ಅಷ್ಟೇ, ಏನಿಲ್ಲ. ಒಳಕ್ ಹೋಗಿ ಅದ್ ಏನ ಇರ್ಲಿ, ಬಾಸ್ ಅಣ್ಣ ನೋಡ್ಬೇಕು ಅಷ್ಟೇ. ಈಗ ಇನ್ನು ಸಿನಿಮಾ ನೋಡಿಲ್ಲ? ಇಲ್ಲ. ಓರಿಯಲ್ ಮಾಲ್ 1:30ಗೆ ಟಿಕೆಟ್ ಬುಕ್ ಮಾಡಿರೋದು. 1200 ರೂಪಾಯಿ ಟಿಕೆಟ್. ಫಸ್ಟ್ ಟೈಮ್ ಜೀವನದಾಗೆ ಅಷ್ಟು ಜಾಸ್ತಿ ಕೊಟ್ಟು ಮಾಡಿರೋದು. ಹೌದಾ, ನೀವೆಷ್ಟು ಕೊಟ್ರಿ? ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಕಿರಣ್ ಕುಮಾರ್. ಕಿರಣ್ ಕುಮಾರ್. ನಿಮ್ಮ ಹೆಸರು? ಸಂತೋಷ್ ಅವರು. ಯಾರು ರಾಜಾಹುಲಿ? ಇವರು ರಾಜಾಹುಲಿ. ಓಕೆ ಓಕೆ. ಈಗ ಸಿನಿಮಾದ ಏನೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದೀರಾ? ಎಕ್ಸ್ಪೆಕ್ಟೇಷನ್ ಅವ್ನು ನೋಡೋದು, ಅಣ್ತಮ್ಮ ನೋಡೋದೇ ಎಕ್ಸ್ಪೆಕ್ಟೇಷನ್. ಅಲ್ಲಿ ನೋಡಕ್ಕೆ ಅಷ್ಟೇ. ಅಲ್ಲಿ 4 ವರ್ಷದಿಂದ ಸಿನಿಮಾಗಾಗಿ ಕಾಯ್ತಾ ಇದ್ರಲ್ಲ, ಸೊ ಈಗ ಯಶ್ ಅವರು ಈ ವರ್ಲ್ಡ್ ವೈಡ್ ಇದನ್ನಾಗಿ ಕಂಗೊಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾರು ಎಷ್ಟು ನಮ್ಮ ಬಾಸ್ ಅಲ್ಲಿ ಹೋಗಿಲ್ಲ, ಎಲ್ಲರೂ ಇಲ್ಲೇ ಕರ್ಸಿರೋದು, ನಮಗೋಸ್ಕರ ಕರ್ಸಿರೋದು. ಸರಿನಾ? ಇದು ಬೇಕಾಗಿದ್ದು. ಸರಿನಾ? ಹಾಲಿವುಡ್ ಎಲ್ಲರೂ ಇಲ್ಲಿ ಕರ್ಸಿದ್ದಾರೆ. ನಾವ್ಯಾರು ಅಲ್ಲಿ ಹೋಗಿಲ್ಲ, ನಮಗೋಸ್ಕರ ಇಲ್ಲಿ ಬಂದಿದ್ದಾರೆ. ನಾವು ಅವ್ರನ್ನ ವೆಲ್ಕಮ್ ಈಗ ಟಾಕ್ಸಿಕ್ ಬಗ್ಗೆ ಕೆಲವೊಂದಿಷ್ಟು ಟಾಕ್ಸಿಕ್ ಜನ ವಿವಾದ ಮಾಡ್ತಿದ್ರಲ್ಲ, ಅದಕ್ಕೆ ಮಾಡ್ಕೆಂಬ್ಲಿ ಕಾಲ್ ಎಳೆಯರ ಹೋಗ್ಲದು ಕಾಲ್ ಕೆಳಗಿರ್ತಾರೆ. ಇಂಥ ಸಿನಿಮಾಗಳನ್ನೆಲ್ಲ ಕುಟುಂಬ ಸಮೇತ ನೋಡಕ್ ಆಗಂಗಿಲ್ಲ. ಬೇಡ, ಅವ್ರು ಹೇಳಿಲ್ಲ ಬಾಸ್ ಮಕ್ಳ ಜೊತೆ ಬರ್ಬೇಡ್ರಿ ಅಂತ. ದೊಡ್ಡವ್ರಿಗೆಲ್ಲ ಬಾಸ್ ಮೇಲೆ ನಂಬಿಕೆ ಇರ್ಲಿ, ಯಶ್ ಮೇಲೆ ನಂಬಿಕೆ ಇರ್ಲಿ ಅಂತ ಅವ್ರು ಹೇಳಿದಾರೆ. ಒಬ್ಬೊಬ್ರೆ ಕುತ್ಕೊಂಡು ನೋಡ್ಬೇಕಂತ ಸಿನಿಮಾನ ಏನಿಲ್ಲ. ಈಗ ಯಾಕೆ ಬರ್ತಾರೆ ತಲೆ ಕೊಡ್ತಾ ಬಿದ್ದು ಬರ್ತಾರೆ ಒಬ್ಬೊಬ್ರು ಕುತ್ಕೊಂಡು ನೋಡಕ್ಕೆ. ಮಕ್ಳಿಗೆ ಬೇಡ ಅಂತ ಅವ್ರು ಹೇಳಿದಾರೆ ಅಷ್ಟೇ. ಓಕೆ ಓಕೆ. ಅಲ್ಲ, ಇವಾಗ ಏನಂತಂದ್ರೆ ಸರ್, ನೀವೇ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡಿ. ಇವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಸರ್ ನಾನು ಫ್ಯಾಮಿಲಿ ಸಮೇತ ಕುತ್ಕೊಂಡು ಸಿನಿಮಾ ನೋಡ್ತೀನಿ ಅಂತ ಮುಜುಗರ ಆಗೋ ಸಿನಿಮಾ ನೋಡಲ್ಲ ಅಂತಂದಿದ್ರು. ಈ ತರದ ಸಿನಿಮಾದಲ್ಲಿ ನೀವೇನು ಕ್ಲಾರಿಫಿಕೇಶನ್ ಕೊಡ್ತೀರಿ ಅಭಿಮಾನಿಗಳಾಗಿ ಜನಗಳಿಗೆ? ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಡಿಬೇಕು. ಅವಾಗ ಹಂಗೆ, ಈಗ ಹಿಂಗೆ ಬಾಸ್ ಹೇಳಿದಾರೆ, ನಾವ್ ಹೇಳ್ತಿಲ್ಲ. ಸರಿನಾ? ಇನ್ನು ಮುಂದೆ ಇನ್ನು ಹೆಂಗೆ? ಇನ್ನು ಮಚ್ಚು ಮಸ್ತಿರ ಮಚ್ಚು ಈಗ ಮಚ್ಚು ಮಸ್ತಿರ ಮಚ್ಚಾಗುತ್ತೆ ಮುಂದಕ್ಕೆ. ಓಕೆ, ಇಲ್ಲ ತಗ ತಗ ತಗ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ಹೇಳಿ ಮೇಡಮ್. ನೋಡಿದ್ರೆ ಸಿನಿಮಾ? ನೋಡಿದೆ ಮೇಡಮ್. ಹೇಗಿತ್ತು? ನೋಡಿ, ಸೂಪರ್ ಒಂದು ವರ್ಡ್ ಅಲ್ಲಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಮೇಡಮ್, ವರ್ಲ್ಡ್ ವೈಸ್ ಲಾಸ್ಟ್ ಟೆರಿಟರಿ. ಓಕೆ, ಸಿನಿಮಾ ಸಖತ್ತಾಗಿದೆಯಾ? ಸಖತ್ತಾಗಿದೆ. ಧೂಳೆ ಬಿಸುತ್ತೆ ಮೇಡಮ್. ರವಿ ಬಸರು BGM ಮಾತ್ರ ಸಖತ್ತಾಗಿದೆ ಮೇಡಮ್. ಒಂದೊಂದು BGM ಮಾತ್ರ ಸೂಪರ್ ಆಗಿದೆ. ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಿ? ಡೈರೆಕ್ಷನ್ ಗೀತು ಒಬ್ಬ ಲೇಡೀಸ್ ಈ ತರ ಡೈರೆಕ್ಷನ್ ಮಾಡಿದ್ರೆ ಸೂಪರ್ ಆಗಿದೆ ಮೇಡಮ್. ದುರಂಧರ್ 2 ನೆಕ್ಸ್ಟ್ ಲೆವೆಲ್ ಮೇಡಮ್. ದುರಂಧರ್ 2 ನೆಕ್ಸ್ಟ್ ಲೆವೆಲ್. ದುರಂಧರ್ 2 ರೆಕಾರ್ಡ್ ಎಲ್ಲ ಉಳಿಸಾಗಿದೆ. ರಾತ್ರಿ ಜನ ಈ ಸಿನಿಮಾಗೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೋದು? ಬರಬೇಕು. ಇದ್ರಲ್ಲಿ ಒಬ್ರು ಹೆಣ್ಮಕ್ಳಿಗೆ ಯಾವ ತರ ಗೌರವ ಕೊಡ್ಬೇಕು, ಸಿಸ್ಟರ್ ಯಾವ ತರ ತಮ್ಮನ್ನ ಇದ್ ಮಾಡ್ತಾರೆ, ಎಲ್ಲದೂ ಸಕರ ತೋರಿಸಿದ್ದಾರೆ. ಓಕೆ, ಚೆನ್ನಾಗಿದೆ ಮೇಡಮ್. ಈ 5 ಜನ ತಾರೆಯರಿದಾರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವರು ಸೂಪರ್ ಆಗಿ ಮಾಡಿದ್ದಾರೆ ಮೇಡಮ್. ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲಿಂದ ಬಂದಿರೋದು? ಲಾಸ್ಟ್ ಗೆ ಬಂದ್ರು ಸೂಪರ್ ಸಖತ್ತಾಗಿ ಮಾಡಿದ್ದಾರೆ ಮೇಡಮ್. ಯಾರು? ರುಕ್ಮಿಣಿ ವಸಂತ ಅವರು. ರುಕ್ಮಿಣಿ ವಸಂತ ಅವರು ಚೆನ್ನಾಗಿ ಮಾಡಿದಾರಾ? ಓಕೆ. ಈಗ ಯಾವ ಊರಿಂದ ಬಂದಿರೋದು? ನಾವು ಚಿಕ್ಕಮಂಗ್ಳೂರು ಕಡೂರಿಂದ. ಯಾಕೆ ಅಲ್ಲಿ ಥಿಯೇಟರ್ ಇಲ್ವಾ? ನಾವು ಇಲ್ಲೇ ಇರೋದು ಮೇಡಮ್, ಬೆಂಗಳೂರಲ್ಲಿ. ಓಕೆ, ಬೆಂಗಳೂರಲ್ಲಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ಬೆಳಗ್ಗೆ 5 ಗಂಟೆಗೆ ಎದ್ದ ಬಂದಿದ್ದು ಮೇಡಮ್. ಇಲ್ಲಿಗೆ ಬೆಳಗ್ಗೆ 5 ಗಂಟೆಗೆ ಬಂದ್ರಿ. ಫಸ್ಟ್ ಶೋ ನೋಡ್ಬೇಕು ಅಂತ ನೋಡಿದ್ರಾ? ನೋಡಿದ್ವಿ ಮೇಡಮ್. ಎಷ್ಟು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಎಷ್ಟು ಖುಷಿ ಆಯ್ತು ಮೇಡಮ್. 4 ವರ್ಷದಿಂದ ವೇಟ್ ಮಾಡ್ತಿದ್ದು ಸಿನಿಮಾಗಾಗಿ. ಓಕೆ, ಚೆನ್ನಾಗಿತ್ತು ಮೇಡಮ್, ಸೂಪರ್ ಆಗಿತ್ತು. ಓಕೆ, ಥ್ಯಾಂಕ್ ಯು ಸರ್.